ನ್ಯೂಸ್ ಫಸ್ಟ್ನಲ್ಲಿ ಬೆಸ್ಕಾಂ ಇಂಜಿನಿಯರ್ಗಳ ಕಳ್ಳಾಟ ಬಯಲಾಗಿದೆ. ಲಂಚದ ಆಸೆಗೆ ಇಂಧನ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಮಾಡಲಾಗ್ತಿದೆ ಅಂತ ಎಡಬ್ಲ್ಯೂ ಜೆಇಗಳಿಂದ ಬೆಸ್ಕಾಂಗೆ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಮಾಡಲಾಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಅಳವಡಿಸದೆ ಮಂಜೂರಾತಿಯನ್ನು ನೀಡಿ ಅಕ್ರಮ ಕಟ್ಟಡಕ್ಕೆ ಕನೆಕ್ಷನ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಟ್ಟಡದ ಚದರ ಅಡಿ ಕಡಿಮೆಯನ್ನು ತೋರಿಸಿ ಟ್ರಾನ್ಸ್ಫಾರ್ಮರ್ ಅಳವಡಿಸದೆ ಕಳ್ಳಾಟವನ್ನು ಮಾಡಿದ್ದಾರೆ. ಟ್ರಾನ್ಸ್ಫಾರ್ಮರ್ ಮೂಲಕವಾಗಿ ಕನೆಕ್ಷನ್ ಅನ್ನು ನೀಡಿ ಅಧಿಕಾರಿಗಳು ಕಳ್ಳಾಟವನ್ನು ಮಾಡಿದ್ದು ಬೆಸ್ಕಾಂನ MD, CE ಹಾಗೂ SE ನೋಡಲೇಬೇಕಾದಂತಹ ಸ್ಟೋರಿ ಇದು. ಕಾರಣ ಏನು ಅಂದರೆ, ಸಾಮಾನ್ಯವಾಗಿ ನೀವು ಏನಾದರೂ ಅಲ್ಲಿ ಬೆಸ್ಕಾಮಲ್ಲಿ ಒಂದು ರೂಲ್ಸ್ ಇದೆ. ಆ ರೂಲ್ಸಿನ ಅನ್ವಯವಾಗಿ ನೀವು 2400 ಚದರ ಅಡಿ ಮೇಲ್ಪಟ್ಟೇನಾದರೂ ಇದ್ದಿದ್ದೇ ಆದರೆ ಅಲ್ಲಿ ಖಾಸಗಿಯಾಗಿ ಟ್ರಾನ್ಸ್ಫಾರ್ಮರನ್ನು ಅಳವಡಿಸ್ಕೊಳ್ಬೇಕು. ಆದರೆ ಇಲ್ಲಿ ಅದನ್ನು ಬಿಟ್ಟು ಸಾರ್ವಜನಿಕವಾಗಿರುವಂತಹ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಷನನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಘುಪಾಲ್ ಕೊಡ್ತಾರೆ. ರಘು, ಈ ಒಂದು ವಿಚಾರಕ್ಕೆ ನೋಡ್ತಾ ಹೋದರೆ ಸಾಮಾನ್ಯವಾಗಿ ರೂಲ್ಸ್ ಏನಿದೆ, ಆ ರೂಲ್ಸ್ನ ಬದಿಗೊಟ್ಟು ಈ ಒಂದು ಅಧಿಕಾರಿಗಳು ಯಾವ ರೀತಿಯಾಗಿ ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ? ಜಗದೀಶ್, ಬೆಸ್ಕಾಂನಲ್ಲಿ ಕೆಳ ಹಂತದ ಇಂಜಿನಿಯರ್ಗಳು ಇಲಾಖೆಗೆ ನಷ್ಟ ಮಾಡಿರುವಂಥದ್ದು, ಮೋಸ ಮಾಡಿರುವಂಥದ್ದು, ಜೊತೆಗೆ ಲಂಚದಾಸೆಗೋಸ್ಕರವಾಗಿ ಬೆಸ್ಕಾಂ ಸಂಸ್ಥೆಗೆ ದ್ರೋಹ ಮಾಡಿರುವಂತಹ ಪ್ರಕರಣ ಇದು. ಯಾಕಂದರೆ ಇದು ಬೆಂಗಳೂರಿನ ವಸಂತನಗರ 11ನೇ ಮುಖ್ಯ ರಸ್ತೆಯಲ್ಲಿ ಒಂದು 5 ಅಂತಸ್ತಿನ ಕಟ್ಟಡ ಇರುವಂಥದ್ದು. ಈ 5 ಅಂತಸ್ತಿನ ಕಟ್ಟಡದ ವಿಸ್ತೀರ್ಣ ಇರುವಂಥದ್ದು ಆಕ್ಚುಯಲ್ ಆಗಿರುವಂಥದ್ದು 7250 ಚದರ ಅಡಿಯ ಕಟ್ಟಡ. ಬೆಸ್ಕಾಂನಲ್ಲಿ ಒಂದು ನಿಯಮ ಇದೆ. KERCಯ ನಿಯಮದ ಪ್ರಕಾರ ಯಾವುದೇ ಒಂದು ಕಟ್ಟಡ 5380 ಚದರಡಿ ಅಥವಾ ಅದಕ್ಕಿಂತ ಮೇಲ್ಪಟ್ಟಂತಹ ಕಟ್ಟಡಗಳಿದ್ದಂತಹ ಸಂದರ್ಭದಲ್ಲಿ ಅವರು ಕಡ್ಡಾಯವಾಗಿ KERCಯ ನಿಯಮದಂತೆ ಅವರು ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಅವ್ರದೇ ಕಟ್ಟಡದ ಆವರಣದಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸ್ಕೊಳ್ಳುವಂಥದ್ದು ಕಡ್ಡಾಯ. ಇದು KERCಯಲ್ಲಿ ನಿಯಮ ಸ್ಪಷ್ಟವಾಗಿ ಹೇಳಿದೆ. ಹೀಗಿದ್ರೂ ಕೂಡ ಒಂದು 40-60 ಸೈಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಕಟ್ಟಡದ ವಿಸ್ತೀರ್ಣ 5 ಅಂತಸ್ತಿನ ಕಟ್ಟಡ, ಸುಮಾರು 7250 ಚದರಡಿ ಇರುವಂಥದ್ದು. ಈ ಒಂದು ಕಟ್ಟಡಕ್ಕೆ ಅಲ್ಲಿನ ವಸಂತನಗರ ಏನು WF4 ಉಪವಿಭಾಗದ 3 ಜನ ಇಂಜಿನಿಯರ್ಗಳು, AW ಆಗಿರುವಂತಹ ಸೋಮಶೇಖರ್, AE ಆಗಿರುವಂತಹ ಆನಂದ್, ಜೊತೆಗೆ ಜೂನಿಯರ್ ಇಂಜಿನಿಯರ್ JE ಆಗಿರುವಂತಹ ಲಕ್ಷ್ಮೀನಾರಾಯಣ, ಈ 3 ಜನ ಇಂಜಿನಿಯರ್ಗಳು ಈ ಕಟ್ಟಡಕ್ಕೆ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡಿಸದೆ ಪಬ್ಲಿಕ್ ಟ್ರಾನ್ಸ್ಫಾರ್ಮರ್ ಇಂದ ಒಂದು ಪವರ್ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ಮೂಲಕ KERC ನಿಯಮವನ್ನ ಉಲ್ಲಂಘನೆ ಮಾಡಿರುವಂಥದ್ದು, ಜೊತೆಗೆ ಬೆಸ್ಕಾಂ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ನಷ್ಟ ಮಾಡಿರುವಂತಹ ಪ್ರಕರಣ. ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಕೆಳ ಹಂತದ ಅಧಿಕಾರಿಗಳು. ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಅಳವಡಿಸ್ಕೊಳ್ಬೇಕಾದ್ರೆ ಮಾತ್ರ ಯಾವುದೇ ಫೈಲ್ ಮೂಮೆಂಟು ಈ ಲೆವೆಲ್ಗೆ, SE ಲೆವೆಲ್ಗೆ ಅಥವಾ ಚೀಫ್ ಇಂಜಿನಿಯರ್ ಲೆವೆಲ್ಗೆ ಬರುತ್ತೆ. ಈ ರೀತಿಯಾಗಿ ಒಂದು ಕಳ್ಳಾಟವನ್ನು ನಡೆಸ್ತಿರುವಂತಹ ಸಂದರ್ಭದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ಇದು ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ AW, AE, JE ಮಾಡಿರುವಂತಹ ಈ ಕಾನೂನು ಉಲ್ಲಂಘನೆ ಏನಿದೆ, ಒಂದು ಲಂಚದಾಸೆಗೆ ಒಂದು ಮಾಲೀಕನಿಗೆ ಒಂದು ಲಾಭ ಮಾಡಿಕೊಟ್ಟಿರುವಂತಹ ಪ್ರಕರಣ ಇದು. ಜೊತೆಗೆ ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡಿರುವಂತಹ ಪ್ರಕರಣ. ಯಾಕಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ, ಎಸ್ಕಾಂಗಳು ಸಾಕಷ್ಟು ನಷ್ಟದಲ್ಲಿರುವಂಥದ್ದು. ಒಂದು ನಷ್ಟವನ್ನು ಭರಿಸುವ ಪ್ರಯತ್ನವನ್ನು ಕೂಡ ಸಾಕಷ್ಟು ವಿಧದಲ್ಲಿ ಈಗಾಗಲೇ ಬೆಸ್ಕಾಂ ಕೂಡ ಮಾಡ್ತಿರುವಂಥದ್ದು. ಸಾಕಷ್ಟು ಆದಾಯ ಸೋರಿಕೆ ಎಲ್ಲೆಲ್ಲಾಗ್ತಾ ಇದೆ, ಅದನ್ನು ತಡೆಗಟ್ಟುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ಬೆಸ್ಕಾಂನಲ್ಲಿರುವಂತಹ ಇಂತಹ ಭ್ರಷ್ಟ ಅಧಿಕಾರಿಗಳು ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡ್ತಿರುವಂಥದ್ದು ಎಷ್ಟು ಸಾರಿ. ಇನ್ನಾದರೂ ಮೇಲಾಧಿಕಾರಿಗಳು ಬೆಸ್ಕಾಂನ MD ಅಥವಾ CE ಅಥವಾ SE ಅವರು ಎಚ್ಚೆತ್ತುಕೊಂಡು ಈ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಬೇಕು. ಇದೊಂದು ಪ್ರಕರಣ ಅಲ್ಲ, ಬೆಂಗಳೂರಿನಲ್ಲಿ ಇಂತಹ ಸಾಕಷ್ಟು ಕಟ್ಟಡಗಳಿಗೆ ಇದೇ ರೀತಿಯಾದಂತಹ ಪವರ್ ಕನೆಕ್ಷನ್ ಅನ್ನು ನೀಡಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇರುವಂಥದ್ದು. ಇದನ್ನೆಲ್ಲವನ್ನ ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಂಡದ್ದೇ ಆದರೆ ಬೆಸ್ಕಾಂ ಸಂಸ್ಥೆಗೂ ಕೂಡ ಸಾಕಷ್ಟು ಆದಾಯ ಮೂಲ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನಾದರೂ ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಭ್ರಷ್ಟ ಇಂಜಿನಿಯರ್ಗಳ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು. ಜಗದೀಶ್, ರಘುಪಾಲ್, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಏನಾದರೂ ಅಳವಡಿಕೆ ಮಾಡಬೇಕು ಅಂದರೆ ಕನಿಷ್ಠ ಎಷ್ಟು ಖರ್ಚಾಗುತ್ತೆ? ಈ ಹಣದಿಂದ ಯಾವ ರೀತಿಯಾಗಿ ಇಂಧನ ಇಲಾಖೆಗೆ ಲಾಸ್ ಆಗುತ್ತೆ ಅಂತ? ಒಂದು ಕಟ್ಟಡದಲ್ಲಿ ಅಥವಾ 40-60 ಸೈಟ್ ಇರ್ಬೋದು ಅಥವಾ 5380 ಚದರಡಿ ವಿಸ್ತೀರ್ಣದ ಯಾವುದೇ ಕಟ್ಟಡಗಳಿದ್ದಂತಹ ಸಂದರ್ಭದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಅದೇ ಆವರಣದಲ್ಲಿ ಅಳವಡಿಸ್ಕೊಳ್ತೀನಿ ಅಂದರೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಒಂದು ಟ್ರಾನ್ಸ್ಫಾರ್ಮರ್ನ ಅಳವಡಿಸ್ಕೊಳ್ಳೋದಕ್ಕೆ ಆ ಜಾಗವನ್ನು ಕೂಡ ಆ ಒಂದು ಆವರಣದಲ್ಲಿ ಬಿಡಬೇಕಾಗುತ್ತೆ. ಜೊತೆಗೆ ಪ್ರತಿ ತಿಂಗಳು ಬರುವಂತಹ ಮಾಸಿಕ ಬಿಲ್ ಏನಿದೆ, ಆ ಬಿಲ್ಲಲ್ಲೂ ಕೂಡ ಹೆಚ್ಚಿನ ಅಮೌಂಟ್ ಕೂಡ ಅಲ್ಲಿ ಬರುತ್ತೆ. ಅದೆಲ್ಲವನ್ನು ಕೂಡ ನಷ್ಟವನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಅಥವಾ ಆ ನಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ
ಕೆಲವು ಕಟ್ಟಡದ ಮಾಲೀಕರೇನಿರ್ತಾರೆ ಸ್ಥಳೀಯವಾಗಿರುವಂತಹ ಕೆಲ ಭ್ರಷ್ಟ ಇಂಜಿನಿಯರ್ಗಳ ಜೊತೆ ಕೈ ಜೋಡಿಸಿ ಆ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನು ಕೊಡೋ ಮುಖಾಂತರವಾಗಿ ಈ KERC ನಿಯಮವನ್ನು ಉಲ್ಲಂಘನೆ ಮಾಡುವಂತಹ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಬೆಂಗಳೂರಿನಲ್ಲಿ ನಗರದಲ್ಲಿ ಆಗಿರುವಂತಹ ಇಂಥ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳೇನಿದೆ, KERC ನಿಯಮ ಉಲ್ಲಂಘನೆ ಏನಿದೆ, ಇದೆಲ್ಲವನ್ನ ತಡೆಗಟ್ಟುವ ಮೂಲಕ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ರಘುಪಾಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.